ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇವತ್ತು ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಅಲ್ವಾ. ಅವ್ರಿಗೆ ಹಾಲಿಡೇ ಕೊಡೋ ಟೈಮ್, ಇವಾಗ ದಸರಾ ರಜೆ ಕೊಡ್ತಾರೆ. ಹಾಗಾಗಿ ನಾನು ದಸರಾ ರಜೆಗೆ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ನಾಳೆ ಅಂದರೆ ಮಂಗಳವಾರ ನೈಟ್ ನಾನು ಹೊರಡ್ತಾ ಇದ್ದೀನಿ ಊರಿಗೆ. ನಾನು ಜಿಶು, ನಮ್ಮ ಧನ್ಯ, ನಮ್ಮ ಯಜಮಾನ್ರು, ನಮ್ಮವ್ವ ಬರಲ್ಲ. ಯಾಕಂತ ಅಂದರೆ ಅವ್ರ ಹಸು ಎಲ್ಲ ನೋಡ್ಕೊಳ್ಳೋಕ್ಕೊಬ್ರು ಇರಲೇಬೇಕಲ್ವಾ. ಹಾಗಾಗಿ ಅವರೆಲ್ಗಾರ ಹೋದರೆ ನಾವು ಮನೇಲಿ ಇರ್ತೀವಿ, ನಾವೆಲ್ಲರೂ ಹೋದರೆ ಅವ್ರ ಮನೇಲಿ ಇರಲೇಬೇಕಾಗುತ್ತೆ. ಹಸುನ ಯಾರ ಮೇಲೂ ಬಿಟ್ಟೋಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಹೋಗ್ತಾ ಇದ್ದೀವಿ. ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಇವತ್ತು ನಾನು ಬಟ್ಟೆ ಎಲ್ಲ ನನ್ನ ಮಕ್ಕಳಿಗೆ ನಾನು ಎಲ್ಲಿಗಾರ ಊರಿಗೆ ಹೋಗಬೇಕಾದ್ರೆ ಯಾವ ರೀತಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ, ಅವ್ರಿಗೆ ಏನೇನೆಲ್ಲ ತೊಗೊಂಡು ಹೋಗ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ಫುಲ್ ನೋಡೋಕ್ಕೂ ಮುಂಚೆ ನೀವು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಫುಲ್ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಇವತ್ತು ಹೇಗೆಲ್ಲ ಹೋಗುತ್ತೆ, ಏನೇನೆಲ್ಲ ಮಾಡ್ತೀನಿ, ಹೇಗೆಲ್ಲ ಪ್ಯಾಕ್ ಮಾಡ್ಕೋತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದನ್ನು ಶೇರ್ ಮಾಡೋಕ್ಕೂ ಮುಂಚೆ ನಾನು ನಮ್ಮ ಧನ್ಯನ ಕಟ್ಟಿಂಗಿಗೆ ಕರ್ಕೊಂಡು ಹೋಗೋಣ, ನಮ್ಮ ಜಿಶು ಕಟ್ಟಿಂಗ್ ಮಾಡಿಕೊಡೋಣ, ನನಗೆ ಸ್ವಲ್ಪ ಥ್ರೆಡ್ಡಿಂಗ್ ಮಾಡಿಸೋದೆಲ್ಲ ಇತ್ತು, ನಾನು ಮಾಡಿಸ್ಕೊಡೋಣ ಅಂತ ಅವ್ರನ್ನೆಲ್ಲ ಕರ್ಕೊಂಡು ನಾನು ಹೊರಟೆ. ನಿನ್ನೆ ನ್ಯಾಮತಿಲಿ ಸ್ವಲ್ಪ ಗಣಪತಿ ಬಿಡೋದ್ರಿಂದ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು. ಹೋಗೋದು ಬರೋದು ಸ್ವಲ್ಪ ಕಷ್ಟ ಆಯಿತು. ಅಲ್ಲೊಂದು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೆನ್ನೆ ಇಂಟ್ರೂ ವಿಡಿಯೋ ಕೂಡ ಮಾಡಿರಲಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಧನ್ಯ ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ, ಜಶುನು ಇಲ್ಲೇ ನಿಂತಿದ್ದಾನೆ. ಕಾಳೆಲ್ಲ ಹೊರಗಡೆ ಇಟ್ಟೈತೆ ನಮ್ಮವ್ವ. ಈಗ ಹಾಕೊಂಡು ಹೊರಟೆ. ಬಟ್ಟೆ ಎಲ್ಲ ಒಗೆದು ವಾಶ್ ಮಾಡಿ ಒಣಗಾಕಿ ಎಲ್ಲ ಕೆಲಸ ಮುಗಿಸೇ ಹೋಗ್ತಾ ಇದ್ದೀವಿ. ಇಲ್ಲಿ ಜಶು ಧನ್ಯ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಜಶು ಅಳ್ತಿದ್ದಾನೆ. ಜಶು ರೆಡಿ, ಕಟ್ಟಿಂಗ್ ಶಾಪಲ್ಲಿ ಜಶು ಕಟ್ಟಿಂಗ್ ಆಯ್ತು. ಚೆನ್ನಾಗೈತೆ. ನಮ್ಮ ಹೀರೋ ರೆಡಿ. ಧನ್ಯ ಅಂತೊಂದು ಬಾಕಿ ಇದೆ, ಅವಳಿಗೂ ಬೇಗ ಸ್ವಲ್ಪ ಮಾಡಿಸ್ಬೇಕು. ಎಲ್ಲಾರು ಫೇಶಿಯಲ್ ಮಾಡ್ತಾಯಿದ್ರು, ಹಾಗಾಗಿ ಮಾಡ್ಸೋಕ್ಕಾಗಲಿಲ್ಲ. ಕೊಡ್ತೀನಮ್ಮ. ಇವಳ್ದೊಂದು ಟ್ರಿಮ್ ಮಾಡಿಸ್ಬಿಟ್ರೆ ಆದಂಗೆ. ನಮ್ದೆಲ್ಲ ತಿಂದಾದ್ರು ಇಷ್ಟೊಂದು ಇನ್ನೂ ತಿಂದೇ ಆಗಿಲ್ಲ. ಪಾನಿಪುರಿ ತಿನ್ನೋಣ ಅಂತ ಬಂದಿದ್ವಿ. ಕಟ್ಟಿಂಗ್ ಎಲ್ರದ್ದು ಆಯಿತು. ಅವನಂತೂ ನಿಲ್ತಾನೆ ಇಲ್ಲ. ಯಾಕೋ ನಾನೊಂದು ಪ್ಲೇಟ್ ಬೇಲ್ಪುರಿ, ಒಂದು ಪ್ಲೇಟ್ ಪಾನಿಪುರಿ ಕ್ಲಿಯರ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಮಸಾಲೆ ತಿಂತವ್ರೆ. ಮಸಾಲೆ ಧನ್ಯ ಏನೂ ತಿಂತಿಲ್ಲ, ಬರೀ ಪಾನಿ ಕುಡಿತಾವಳೆ. ಅಲ್ಲಿಡು ಬೇಡ ಅಂದರೆ. ನ್ಯಾಮತಿಯಲ್ಲಿ ಗಣಪತಿ ಬಿಡ್ತಾಯಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. DJ ಇರಲಿಲ್ಲ, ಈ ಥರ ಡ್ರಮ್ಸ್ ಬಾರಿಸ್ತಾಯಿದ್ರು. ನಮ್ಮ ಜಶುಗಂತೂ ಫುಲ್ ಖುಷಿ ಆಯಿತು. ಅವ್ನು ಬೈಕ್ ಮೇಲಿಂದನೇ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿದ್ದೆ. ನನಗೂ ನೋಡಿ ತುಂಬಾ ಖುಷಿ ಆಯಿತು. ಹಿಂದೆ ಇದೆ ಫುಲ್ಲು ಗಣಪತಿ, ಇಲ್ಲೆಲ್ಲ ಡ್ರಮ್ಸ್ ಬಾರಿಸ್ತಾಯಿದ್ರು. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಬಿಟ್ಟು ಹಾಗೆ ನಾವು ಮೂವ್ ಆಗಿ ಮನೆಗೆ ಹೊರಟ್ವಿ. ಸ್ಲಿಪ್ಪರ್ ಅಂಗಡಿಲಿ ಸ್ಲಿಪ್ಪರ್ ಎಲ್ಲ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಜಶು ಬಾಳೆಹಣ್ಣು ತಿಂತಿದ್ದಾನೆ. ಹೊರಟ್ವಿ ಮನೆಗೆ. ಎಲ್ಲ ಮುಗೀತು.
ಧನ್ಯ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ, ನೋಡೋಣ. ಬಂದೆ, ನನಗೆ ಪಾನಿಪುರಿ ಹೊಟ್ಟೆ ತುಂಬಲಿಲ್ಲ, ಒಂದೇ ಒಂದು ಪ್ಲೇಟ್ ಕೊಡಿಸಿದ್ರು ನಮ್ಮ ಮನೆಯವರು. ಅದಕ್ಕೋಸ್ಕರ ಸ್ವಲ್ಪ ರೊಟ್ಟಿ, ಬೆಳಗ್ಗೆ ನಮ್ಮ ಹಿತ್ತಲಲ್ಲೇ ಬೆಳೆದಿರೋ ಸೌತೆಕಾಯಿಗೆ ಒಗ್ಗರಣೆ ಹಾಕಿದ್ವಿ, ಅದನ್ನೆರಡು ರೊಟ್ಟಿ ತಿಂತಾಯಿದ್ದೀನಿ. ಅನ್ನ ಮಾಡಿ ಜಶುಗೆ ಊಟ ಮಾಡಿಸಿ ಜನಿಗೆ ಊಟ ಮಾಡಿಸ್ದೆ. ನಮ್ಮ ಮನೆಯವ್ರು ಟಿ ವಿ ನೋಡ್ತಾ ಇದ್ದಾರೆ. ಅವ್ವ ಬಂದು ಮಲಗಿದ್ದೆ. ಅವ್ವ ತರಬೇಕಿತ್ತ ಅವ್ವ? ನೀನು ತಿಂತೀಯ ಇಲ್ವಾ? ಗೋಬಿ ನೋಡಿದ್ವಾ? ಗೋಬಿ ಅಂಗಡಿ ಬಾಕ್ಲಾಗಿತ್ತು ಅಲ್ಲಿ. ಹೌದಾ? ತರಿಸ್ಕೊಡ್ತೀನಿ ನಾಳೆ. ನೀವು ಊಟ ಮಾಡಲ್ವಾ? ಏನಪ್ಪಿ ಮಾತಾಡ್ರಿ, ಪರವಾಗಿಲ್ಲ. ತಿಂತಿದ್ದಾರೆ ಆದರೂ ಇಲ್ಲ ಅಂತೆ. ಧನ್ಯ ಕಟ್ಟಿಂಗ್ ಮಾಡಿಸ್ಕೊಂಡು ಏನು ಬೇಜಾರಪ್ಪ ಅಂತ ಅಂದರೆ, ನಮ್ಮ ಧನ್ಯಂಗೆ ಪಾಪ ಅವರು ಕಟ್ಟಿಂಗ್ ನಾನು ಬರುತ್ತೆ, ಫಸ್ಟ್ ನಾನು ಒಂದು ಕಡೆ ಮಾಡಿಸ್ತಾ ಇದ್ದೆ. ಅವ್ರು ತುಂಬ ಬ್ಯುಸಿ ಇದ್ದೀನಿ, 1 ಅವರ್ ಲೇಟ್ ಆಗುತ್ತೆ ಅಂದರು. ಹಾಗಾಗಿ ಇನ್ನೊಂದು ಪಾರ್ಲರಲ್ಲಿ ಹೋಗಿ ಕೇಳಿದೆ. ಅವರು ಬರುತ್ತೆ ಅಂತ ಹೇಳಿದ್ರು. ನಾನು ಸ್ಟಾರ್ಟಿಂಗಲ್ಲೇ ಅನ್ಕೋಬೇಕಿತ್ತು. ಅವ್ರು ಫುಲ್ಲು ಹೇರ್ನ ಡ್ರೈ ಹೇರ್ನೇ ಕಟ್ ಮಾಡೋಕ್ಕೆ ಹೋದರು. ಸ್ವಲ್ಪ ಎಲ್ಲ ನೆನೆಸ್ಕೊಂಡು ಸ್ಪ್ರೇ ಮಾಡಿ ಕಟ್ಟಿಂಗ್ ಮಾಡ್ತಾರೆ ಎಲ್ಲರೂ. ಇವರು ಡ್ರೈ ಮಾಡ್ಬೇಕಾದ್ರೆ ಅಂದ್ಕೊಂಡೆ ನಾನು ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ. ಆದರೂ ಅವ್ರು ಏನು ಮಾಡಿಬಿಟ್ರಪ್ಪ ಅಂದರೆ, ಧನ್ಯಂಗೆ ಹೆಂಗೆಂಗೋ ಕಟ್ಟಿಂಗ್ ಮಾಡಿಬಿಟ್ರು, ಬಾಯ್ ಕಟ್ಟಿಂಗ್ ಥರ ಮಾಡಿಬಿಟ್ರು. ತುಂಬ ಅಂದರೆ ತುಂಬ ಬೇಜಾರಾಯಿತು. ಧನ್ಯ ವೀಡಿಯೋ ಕೂಡ ಬರ್ತಾಯಿಲ್ಲ, ಬಾ ಧನ್ಯ ಏನೂ ಆಗಲ್ಲ ಅಂತ ಅಂದರೂ ಬರ್ತಾಯಿಲ್ಲ. ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ. ನನಗೂ ಸಖತ್ ಬೇಜಾರಾಯಿತು. ಅವ್ಳು ಕಟ್ಟಿಂಗ್ ಮಾಡ್ಸೋಕೆ ಕರೆದಾಗೂ ಎರಡು ಸಲ ಹೇಳಿದ್ಲು, ಇಲ್ಲ ಅಮ್ಮ ನಾನು ಬರಲ್ಲ, ನನಗೆ ಬೇಡ ಅಮ್ಮ, ಹಿಂಗೆ ಇರ್ತೀನಿ ಅಂದ್ಲು. ಬಿಟ್ಬಿಡ್ಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಪಾಪ ಅವಳು ಕಟ್ಟಿಂಗ್ ಮಾಡಿಸ್ಕೊಬಂದು ಸ್ವಲ್ಪ ಬಾಯ್ ಕಟ್ಟಿಂಗ್ ಥರ ಫುಲ್ಲು ಇಲ್ಲಿದ್ದಿದ್ದು ಹೇರ್ನ ಇಲ್ಲಿ ಮಾಡಿಬಿಟ್ಟಿದ್ದಾರೆ. ತುಂಬ ಬೇಜಾರಾಯಿತು. ಜಶು ಏನೋ ಆಯಿತು, ಒಂದು 5 ಮಿನಿಟ್ಸ್ ಅವನಿಗೆ ಸ್ವಲ್ಪ ಕೂದಲು ಕಮ್ಮಿ ಅಲ್ವಾ, ಹಾಗೆ ಟ್ರಿಮ್ಮರ್ ತೊಗೊಂಡು ಹಿಡಿದ್ಬಿಟ್ರು. ಎಲ್ಲ ಫುಲ್ಲು ಮುಗ್ದೋಯ್ತು. ಅವ್ನು ಭಾಳ ಹೊತ್ತೇನಾಗಲಿಲ್ಲ. ಧನ್ಯಂದು ಒಂದು ಈ ಥರ ಒಂದು ಇನ್ಸಿಡೆಂಟ್ ಆಗ್ಬಿಡ್ತು ನೆನೆ. ತುಂಬಾ ಬೇಜಾರಾಯಿತು ನನಗಂತೂ. ಅದೇ ಅನ್ನಿಸ್ತಿತ್ತು, ಪಾಪ ಚೆನ್ನಾಗಿದ್ದು ನನ್ನ ಮಗಳು ನಾವು ಬಾಯ್ ಥರ ಮಾಡಿಸ್ಕೊಂಡು ಕರ್ಕೊಬಂದ್ಬಿಟ್ನಲ್ಲ ಅಂತ. ದಟ್ಟಕ್ಕೆ ತುಂಬಾ ಚೆನ್ನಾಗಿತ್ತು ಹೇರು. ಮಾಡೋಕ್ಕೆ ಬರಲ್ಲ ಅಂದರೆ ಬರಲ್ಲ ಅಂತ ಹೇಳ್ಕೋಬೇಕು. ಹಿಂಗೆಲ್ಲ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಹಿಂಗೆಲ್ಲ ಮಾಡಿದ್ದು ನಂಗೆ ತುಂಬಾ ಅಂದರೆ ತುಂಬಾ ಬೇಜಾರಾಗೋಯ್ತು. ಪಾಪ ಹೆಂಗಾಗ್ಬಿಟ್ಲಲ್ಲ. ಒಳ್ಳೆ ಊರಿಗೆ ಹೋಗೋ ಟೈಮು ಫೋಟೋಶೂಟ್ ಎಲ್ಲ ಮಾಡಿಸೋಣ ಊರಲ್ಲಿ ಅಂತ ಅಂದ್ಕೊಂಡಿದ್ದೆ. ಫೋಟೋಶೂಟಿಗೆ ಒಳ್ಳೆ ಇಂಥ ಟೈಮಲ್ಲೇ ಹೆಂಗೆ ಆಗ್ಬಿಡ್ತಲ್ಲ ಅಂತ ತುಂಬ ಬೇಜಾರಾಯಿತು. ಆದರೂ ಏನೂ ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟಿದ್ದೆ ಕೂದಲನ್ನ. ವಾಪಸ್ ತೊಗೊಬರೋಂಗಿದ್ರೆ ತೊಗೊಬರ್ಬೋದಿತ್ತು, ತೊಗೊಬರೋಕ್ಕಾಗೋದು ಇಲ್ಲ. ಏನೋ ಮುಂದೆ ಬೆಳೆಯುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗಿದ್ದೀನಿ. ಇವಾಗ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ. ಅಲ್ಲಿ ನಮ್ಮ ಅಕ್ಕನಿಗೆ 2 ಮಕ್ಕಳಿದ್ದಾರೆ, ಹಿತ ಸಿಹಿ ಅಂತ. ಅವರಿಬ್ರು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸಿಹಿ ಅವಳಿಗಿನ್ನೂ ಫಸ್ಟ್ ಫೋಟೋ ಕೂಡ ರಿವೀಲ್ ಆಗಿಲ್ಲ, ಒಂದು ವಾಟ್ಸಪ್ಪಲ್ಲಿ ಕೂಡ ಬಿಟ್ಟಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಫಸ್ಟ್ ಅವಳನ್ನ ತೋರಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬನ್ನಿ, ಅಲ್ಲೆಲ್ಲ ಚೆನ್ನಾಗಿರುತ್ತೆ. ಮುಂದೆ ಬರೋ ವೀಡಿಯೋಸ್ಗಳೆಲ್ಲ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಹೀಗೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ನಾನು. ಇವತ್ತೇನೇನೆಲ್ಲ ಮಾಡಿದ್ದೀನಿ ಮನೇಲಿ, ಏನೇನೆಲ್ಲ ಕೆಲಸ ಆಗಿದೆ, ಜಶು ಎಲ್ಲ ಏನು ಮಾಡ್ತಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಆಮೇಲೆ ಫುಲ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬೆಳಗ್ಗೆನೇ ಜಶುಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀವಿ. ಎದ್ದೇಳ್ತಾ ಇದ್ದಾನೆ. ಇವತ್ತು ಮನೆಯೆಲ್ಲ ಫುಲ್ಲು ಕ್ಲೀನ್ ಎಲ್ಲ ಮಾಡ್ಕೊಂಡ್ವಿ. ನೆನ್ನೆ ಏನಾಯಿತು ಅಂದರೆ, ನೆನ್ನೆಲ್ಲ ಫುಲ್ಲು ನೆನ್ನೆ ಎಲ್ಲ ಧೂಳೆಲ್ಲ ಹೊಡ್ಕೊಂಡ್ವಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅಟ್ಟದ ಮೇಲೆಲ್ಲ ಧೂಳು ಹೊಡ್ಕೊಂಡು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ನಮ್ಮವ್ವ ನೋಡ್ರಿ ಹೋಗೋಕ್ಕೂ ಮುಂಚೆ ಎಲ್ಲ ಮಾಡಿಸೇ ಕಲ್ಸೋಣ ಅಂತ ಕಳಿಸ್ತಾ ಇದ್ದಾರೆ. ಸಾಂಬಾರಿಗೆ ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಬೇಯಿಸಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಎಲ್ಲ ಕೊಡಬೇಕು. ಸ್ವಲ್ಪ ಅನ್ನ ಉಳಿದಿತ್ತು ಅಂದ್ಬಿಟ್ಟು ಇಡ್ಲಿ ನೆನೆ ಹಾಕಿದ್ದೀನಿ. ನಾಳೆ ಇಡ್ಲಿ ಮಾಡಿಬಿಟ್ಟು ತಿನ್ಕೊಂಡೇ ಹೋಗೋಣ ಇಡ್ಲಿನ ಅಂತ. ಅನ್ನ ವೇಸ್ಟ್ ಮಾಡಬಾರ್ದು ಅಲ್ವಾ, ಹಾಗಾಗಿ ಇಡ್ಲಿ ನೆನೆ ಹಾಕಿದ್ದೆ. ಜಶು ಕೂಡ ಮಲಗಿದ್ದಾನೆ. ಫಸ್ಟ್ ನಾನು ಬಟ್ಟೆನೆಲ್ಲ ಹೇಗೆ ಪ್ಯಾಕ್ ಮಾಡ್ಕೊತೀನಿ ಅಂದರೆ, ನಾನು ಈ ಥರ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊತೀನಿ. ಯಾಕಪ್ಪ ಅಂತ ಅಂದರೆ, ನಮ್ಮ ಯಜಮಾನ್ರು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂದರು. ಸ್ವಲ್ಪ ಅವ್ರಿಗೇನಾದ್ರು ಬ್ಯುಸಿ ಇದ್ದು, ಕೆಲಸದಲ್ಲಿ ಏನಾದರೂ ತುಂಬ ವರ್ಕ್ ಪ್ರೆಷರ್ ಇದ್ದು ಬರಲಿಲ್ಲ ಅಂದರೆ, ನಾನು ಈ ಥರ ಆರಾಮಾಗಿ ಕ್ಯಾರಿ ಮಾಡ್ಬೋದು. 2 ಸೈಡ್ ಹಾಕ್ಕೊಂಡು ಜಶು ನನ್ನ ಕೈಲಿ ಇಟ್ಕೊಂಡು ಧನ್ಯ ನನ್ನ ಕೈಲಿ ಇಟ್ಕೊಂಡ್ಬಿಡ್ಬೋದು. ಅದೇ ಈ ಥರ ಹ್ಯಾಂಡಲ್ ಮಾಡೋ ಬ್ಯಾಗ್ ಆದರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಊರಿಗೆಲ್ಲರೂ ಹೋಗ್ಬೇಕಂದ್ರೆ ನಾನು ಜಾಸ್ತಿ ಇದೇ ಥರ ಬ್ಯಾಗ್ಸ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ಇದು ಕಂಫರ್ಟಬಲ್ ಆಗಿರುತ್ತೆ. ಇದು ತುಂಬ ದೊಡ್ಡದು ಇದೆ ಆ್ಯಕ್ಚುಲಿ. ಇಷ್ಟು ಬಟ್ಟೆನಾದ್ರೂ ಇಡಿಸ್ಬೋದು. ಫಸ್ಟು ನಾನು ನಮ್ಮ ಧನ್ಯ ಒಂದು 15 ಡೇಸ್ 20 ಡೇಸ್ಗೆ ಆಗೋಷ್ಟು ಬಟ್ಟೆ ತೊಗೊಂಡು ಇಬ್ಬರು ಹೋಗ್ತಾಯಿದ್ವಿ. ಈಗೇನು ಇನ್ನೊಂದು ಲಗೇಜ್ ಜಾಸ್ತಿ ಆಗ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಗೊತ್ತೇ ಅಲ್ವ ನಿಮಗೂ, ಜಶು ಬೇರೆ ಇದ್ದಾನೆ. ಅವನಿಗೆ ಮೆಡಿಷನ್ಸ್ ಆಗಿರ್ಬೋದು, ಮಕ್ಕಳು ಪ್ರಾಡಕ್ಟ್ಸ್ ಆಗಿರ್ಬೋದು, ಅವ್ರಿಗೆ
ಆಕ್ಸೆಸರೀಸ್ ಆಗಿರ್ಬೋದು, ನಂದಾಗಿರ್ಬೋದು ಎಲ್ಲದನ್ನೂ ಇಟ್ಕೊಳ್ಳೋದ್ರಿಂದ ಬ್ಯಾಗ್ ಸ್ವಲ್ಪ ಸಾಲಲ್ಲ. ಅದರಿಂದ 2 ಲಗೇಜ್ ಆಗೇ ಆಗುತ್ತೆ. ನಮ್ಮ ಮನೆಯವ್ರು ಮಧ್ಯದಲ್ಲಿ ಒಂದ್ಸಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವುದೆಲ್ಲ ಯೂಸ್ ಮಾಡಿದ್ದೀವಿ, ಒಂದು ಲಗೇಜ್ನ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಡ್ತೀವಿ, ಇನ್ನೊಂದು ಲಗೇಜ್ ಮಾತ್ರ ನಮ್ಮ ಹತ್ರ ಇರುತ್ತೆ. ಅಕಸ್ಮಾತ್ ಅವ್ರು ಕರ್ಕೊಂಡು ಹೋಗಕ್ಕೆ ಬಂದರೆ ಈಸಿ ಆಗುತ್ತೆ. ಏನಾದರೂ ಬರಲಿಲ್ಲ ಅಂತಂದರೆ ನಾವೇ ಬರಬೇಕಾಗುತ್ತೆ. ಹಾಗಾಗಿ ಲಗೇಜ್ನ ಆದಷ್ಟು ಕಮ್ಮಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಏನೇನೆಲ್ಲ ಪ್ಯಾಕ್ ಮಾಡ್ಕೋತೀನಿ, ಮಕ್ಕಳನ್ನ ಹೇಗೆಲ್ಲ ತೊಗೊಂಡೋಗ್ತೀನಿ, ಒಂದು ಮಕ್ಕಳನ್ನ ಎಲ್ಲಿಗಾರ ಊರಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಏನೇನೆಲ್ಲ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಅನ್ನೋದು ನೀವೇ ಕೂಡ ನೋಡಿರುತ್ತೆ. ಬನ್ನಿ. ಫಸ್ಟು ಮಕ್ಕಳಿಗೆ ಬಟ್ಟೆ, ಇದೆಲ್ಲ ನಮ್ಮ ಜೆಸ್ಟು. ಡೈಲಿ ವೇರ್ಗೆಲ್ಲ ನಾನು ಜಾಸ್ತಿ ತೊಗೊಂಡೋಗಲ್ಲ. ಯಾಕಂತ ಅಂದರೆ ನಮ್ಮ ಅಕ್ಕನ ಮಕ್ಕಳಿದ್ದಾರೆ ಅಲ್ವಾ, ಅವ್ರದ್ದೆಲ್ಲ ಕೂಡ ಇರುತ್ತೆ. ಆಲ್ಮೋಸ್ಟ್ ಅವ್ರದ್ದೆಲ್ಲ ಅಲ್ಲೇ ಮನೇಲೇ ಇರುತ್ತೆ, ಡೈಲಿ ವೇರ್ ಮಾಡ್ತಾರೆ. ನಮ್ಮದು ಹಿತ್ತೊಂದು ಧನ್ಯ ಹಾಕೊಂತಾಳೆ, ಸಿಹಿದು ಜೆಶು ಹಾಕೊತಾನೆ. ಏನು ಮಕ್ಕಳಲ್ಲೆಲ್ಲ ಹಂಗೆಲ್ಲ ಇಲ್ಲ, ಅವ್ರ ಬಟ್ಟೆ ಇವರೆಲ್ಲರೂ ವೇರ್ ಮಾಡ್ತಾರೆ. ನಮ್ಮ 4 ಮಕ್ಕಳು ಒಂದೇ ಥರ ಅಲ್ವಾ, ಹಾಗಾಗಿ ಜೆಶು ಜಾಸ್ತಿ ನಾನು ಕ್ಯಾರಿ ಮಾಡ್ತಾಯಿಲ್ಲ. ಅವನಿಗೇನು ಹೊಸದು ಬೇಕು, ಎಲ್ಲಿಗಾರ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾನು ಇನ್ನೂ ಒಂದು 3 ರಿಂದ 4 ಡ್ರೆಸ್ ಬರಬೇಕು. ನಾನು ಅಲ್ಲೇ ನಮ್ಮೂರು ಅಡ್ರೆಸ್ಗೆ ನಾನು ಆರ್ಡರ್ ಮಾಡಿದ್ದೀನಿ, ಅಲ್ಲೇ ಕೂಡ ಬರುತ್ತೆ. ಇಲ್ಲಿ ಮಾಡಿದ್ದೆ ಸ್ವಲ್ಪ ಡೇಟ್ ವೇರಿಯೇಷನ್ ಆಯಿತು, ಹಾಗಾಗಿ ಕ್ಯಾನ್ಸಲ್ ಮಾಡಿ ನಾನು ಅಲ್ಲಿ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ಜೆಶುಗೆ ತುಂಬ ಕಮ್ಮಿ ಬಟ್ಟೆ ತೊಗೋತಾ ಇದ್ದೀನಿ, ಅಲ್ಲಿ ಸ್ವಲ್ಪ ಆರ್ಡರ್ಸ್ ಬರೋದಿದೆಯಲ್ವ, ಹಾಗಾಗಿ ಅವನಿಗೆ ಡೈಲಿ ಯೂಸ್ಗೆಲ್ಲ ನಮ್ಮ ಅಕ್ಕನ ಮಕ್ಕಳದೇ ಆಗುತ್ತೆ. ಅವನಿಗೆ ಬರೀ ಓಡಾಡೋಕ್ಕೆ ಒಂದು 8 ರಿಂದ 9 ಜೊತೆ ಇದ್ರೆ ಡ್ರೆಸ್ ಇದೆ ಒಂದು. ಆಮೇಲೆ ಅವನಿಗೆ ಅದು ಚಡ್ಡಿ ಮಾತ್ರ ಬೇಕು, ಯಾಕಂದರೆ ಅವನು ತುಂಬ ಸಣ್ಣವನಲ್ವಾ, ಹುಚ್ಚ ಹೋಯ್ತಿರ್ತಾನೆ, ಟಾಯ್ಲೆಟ್ ಎಲ್ಲ ಮಾಡ್ತಿರ್ತಾನೆ, ಹಾಗಾಗಿ ಅವನಿಗೆ ಬೇಕು. ಇನ್ನೂ ಚಡ್ಡಿ ಸ್ವಲ್ಪ ಅಲ್ಲೆಲ್ಲ ಇದೆ, ಇವತ್ತೆಲ್ಲ ಹಾಕ್ಕೊತಿರ್ತಾನೆ. ನಾಳೆ ಎಲ್ಲ ಆದಮೇಲೆ ಫುಲ್ಲು ವಾಶ್ ಮಾಡಿ ಎಲ್ಲ ಆದಮೇಲೆ ತೊಗೊಂಡೋಗ್ತೀನಿ. ಈಗ ಒಂದೇ ಸಲ ಎತ್ತಿಡೋಕ್ಕಾಗಲ್ಲ, ಯಾಕಂದರೆ ಇವಾಗೆಲ್ಲ ಹಾಕೋಕ್ಕೆ ಬೇಕೇ ಬೇಕಲ್ವಾ. ಅವನಿಗೆ ಡೈಲಿ ಇಲ್ಲ ಅಂದರೂ ಒಂದು 30 ಚಡ್ಡಿ ಬೇಕೇ ಬೇಕಾಗುತ್ತೆ. ವಾಶ್ರೂಮ್ಗೆ ಹೋಗ್ತಿರ್ತಾನೆ, ಟಾಯ್ಲೆಟ್ ಮಾಡ್ಕೋತಿರ್ತಾನೆ, ಪಾಪ ಸಣ್ಣವನು. ಇನ್ನು ನಾವು ಟಾಯ್ಲೆಟ್ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ದೀವಿ, ನೋಡೋಣ. ಆಮೇಲೆ ಚಡ್ಡಿ, ಮೇಯ್ನಾಗಿ ಅವನಿಗೆ ಚಡ್ಡಿ, ಟೀ ಶರ್ಟ್ಸು ಕಮ್ಮಿ ಇದ್ರೂ ನಡೆಯುತ್ತೆ, ಚಡ್ಡಿ ಇರಬೇಕು. ಆಮೇಲೆ ಧನ್ಯನಿಗೂ ಅಷ್ಟೇ ಸ್ವಲ್ಪ ಡೈಲಿ ವೇರ್ ತೊಗೊಂಡಿದ್ದೀನಿ ಅಷ್ಟೇ. ಅದರ್ವೈಸ್ ಇನ್ನೆಲ್ಲ ಅವಳಿಗೂ ಎಲ್ಲಿಗಾರ ಹೋಗೋ ಹತ್ರ ಬರೋ ಹತ್ರ ಆ ಥರ ಬಟ್ಟೆ ತೊಗೊಂಡಿದ್ದೀನಿ. ಏನಾದರೂ ಫೋಟೋಶೂಟ್ ಮಾಡ್ಸೋಕ್ಕೆ ಒಂದು ಒಳ್ಳೊಳ್ಳೆ ಡ್ರೆಸ್ಸು, ಆ ಥರ ಎಲ್ಲ ಅವಳಿಗೂ ಅಷ್ಟೇ ತುಂಬ ಕಮ್ಮಿ ಡ್ರೆಸ್ಸು. ಡೈಲಿ ಯೂಸ್ಗೆಲ್ಲ ಅವ್ರು ಹಾಕ್ಕೊಂತಾಳವಳು, ಎಲ್ಲಿಗಾರ ಹೋಗೋಕ್ಕೆ ಬರೋಕ್ಕೆ ಅಷ್ಟೇ ಕೂಡ ತೊಗೊಂಡಿರೋದು. ನಂದು ನಮ್ಮ ಅಕ್ಕಂದು ಹಂಗಾಗಲ್ಲ, ಯಾಕಂದರೆ ನಾವು ಸ್ವಲ್ಪ ಸೈಜು ವೇರಿಯೇಷನ್ ಇದ್ದೀವಿ. ಅವಳ ಡ್ರೆಸ್ ನನಗಾಗಲ್ಲ, ನನ್ನ ಡ್ರೆಸ್ ಅವಳಿಗಾಗಲ್ಲ. ಅವಳದು ಈಗ ಸ್ವಲ್ಪ ನಮ್ಮ ಅಕ್ಕ ತುಂಬ ಸಣ್ಣ ಆಗಿಬಿಟ್ಟಿದ್ದಾಳೆ, ಅವಳ ಡ್ರೆಸ್ ಎಲ್ಲ ನನಗಾಗಲ್ಲ. ಹಾಗಾಗಿ ನಾನು ಇಷ್ಟು ಡ್ರೆಸ್ ತೊಗೊಂಡಿದ್ದೀನಿ, ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬ್ಯಾಗ್ ಮೇಲೆ ಡಿಪೆಂಡ್ ಆಗುತ್ತೆ, ಏನೇನು ಇಡಿಸುತ್ತೆ ಏನೇನು ಇಡಿಸಲ್ಲ ಅಂದಮೇಲೆ ಅಂತ ಇಟ್ಟ ಮೇಲೆ ಅಲ್ವಾ ಗೊತ್ತಾಗೋದು. ಹಾಗಾಗಿ ಇದಿಷ್ಟು ನನ್ನ ಡ್ರೆಸ್ಸು. ಇದು ಕೂಡ ನನ್ನದೇ ಡ್ರೆಸ್ಸು. ಮಕ್ಕಳಿಗಾದರೆ ಅವ್ರದ್ದೆಲ್ಲ ಅಡ್ಜಸ್ಟ್ ಆಗುತ್ತೆ, ನಂದು ಆಗಲ್ಲ ಅಲ್ವಾ, ಹಾಗಾಗಿ ಎಲ್ಲ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ಸರ್ ಜೀನ್ಸು ಟಾಪ್ಸು ಎಲ್ಲ ಸೇರಿ ಇಷ್ಟು ಒಂದು 15 ಡೇಸ್ಗೆ ಇಷ್ಟೆಲ್ಲ ಬಟ್ಟೆ ನಾನು ತೊಗೊಂಡಿದ್ದೀನಿ. ಇನ್ನು ಮೆಡಿಷನ್ಸ್ ಆಗಿರ್ಬೋದು, ನನ್ನ ಮೇಕಪ್ ಆಕ್ಸೆಸರೀಸ್ ಆಗಿರ್ಬೋದು, ಮಕ್ಕಳು ಮೆಡಿಷನ್ಸ್, ಆಮೇಲೆ ಅವ್ರದ್ದು ಪ್ರಾಡಕ್ಟು, ಹಿಮಾಲಯ ಪ್ರಾಡಕ್ಟು, ಅದೆಲ್ಲ ಹೇಗೆ ಪ್ಯಾಕ್ ಮಾಡ್ಕೊತೀನಿ ಅಂತ ನೋಡೋಣ ಬನ್ನಿ. ಇದು ಬಂದುಬಿಟ್ಟು ಜರುದ್ದು ಮತ್ತು ಶೀತದ್ದು 2 in 1 ಶಿರಪ್ ಆಗುತ್ತೆ. ಇದು ಧನ್ಯನ್ ಜರುದ್ ಶಿರಪ್, ಇದು ಕೆಮ್ಮಿನ ಶಿರಪ್ಪು. ಇದು ಯಾವುದು ಅಂತ ಅಂದರೆ ಕಫ, ಇದು ಜೆಶುದು ಕಫದ ಶಿರಪ್ಪು. ಇದು ಡೈಲಿ ಅವನಿಗೆ ನಾನು 90 ಡೇಸ್ ಶಿರಪ್ ಕೊಟ್ಟಿದ್ರು, ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ. ಇದು ಡೈಲಿ ಹಾಕಲೇಬೇಕು. ಅವನಿಗೇನೋ ಸ್ವಲ್ಪ ಇಚ್ಚಿಂಗ್ ಏನಾರ ಬಂತು ಅಂದರೆ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ, ಅವಾಗ ಹಚ್ಚಬೇಕು ಅಂತ. ಇದು ಸೋಪು, ಎಲ್ಲ ಪ್ರಾಡಕ್ಟು ಕೂಡ ನಾನು ಸ್ವಲ್ಪ ಎಲ್ಲ ನಮ್ಮ ಅಕ್ಕನ ಮಗಳದ್ದು ಇರೋದ್ರಿಂದ ನಾನೇನು ಜಾಸ್ತಿ ತೊಗೊಂಡೋಗ್ತಿಲ್ಲ. ಪೌಡರ್ ಆಗಿರ್ಬೋದು, ಸನ್ಸ್ಕ್ರೀನು, ಫೇಸ್ ಕ್ರೀಮು ಎಲ್ಲದನ್ನೂ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ಯಾಕಂದರೆ ಅಲ್ಲಿ ನಮ್ಮ ಅಕ್ಕನ ಮಗಳದ್ದಿದೆ ಅಲ್ವಾ, ಅದನ್ನೇ ಹಾಕ್ಸೋಣ ಎಲ್ರಿಗೂ. ಎಲ್ಲ ಲಗೇಜ್ ತುಂಬ ಭಾಳ ಆಗಿಬಿಟ್ಟಿದೆ ಆಲ್ರೆಡಿ, ಅದಕ್ಕೆ ಸೋಪ್ ಮಾತ್ರ ಒಂದು ಚೇಂಜ್ ಮಾಡೋಣ ಅಂತ ಸೋಪ್ ಮಾತ್ರ ತೊಗೊಂಡೋಗ್ತಾಯಿದ್ದೀನಿ. ಸೋಪ್ ಎಲ್ಲ ಹಚ್ಚೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಅದನ್ನು ತೊಗೊಂಡೋಗ್ತಾಯಿದ್ದೀನಿ. ಇದನ್ನು ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಇಷ್ಟನ್ನು ಒಂದು ಬ್ಯಾಗ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅಂತ ಎಕ್ಸ್ಟ್ರಾ, ಅದರಲ್ಲೆಲ್ಲ ಪ್ಯಾಕ್ ಮಾಡ್ಕೊತೀನಿ.
ಮಕ್ಕಳಿಗೆಲ್ಲ ಇನ್ನು ಯಾವ ಥರ ಬೇಕಾಗಿರುತ್ತೆ, ನಾರ್ಮಲ್ ಕೆಮ್ಮು, ಶೀತ, ಹೊಟ್ಟೆ ನೋವು ಈ ಥರ ಏನಾರ ನೀರು ವ್ಯತ್ಯಾಸ ಆಗಿ ಶೀತ ಆಯಿತು ಅಂದರೆ, ಜಾಗ ವ್ಯತ್ಯಾಸ ಆಗಿ ಜ್ವರ ಬಂತು ಅಂದರೆ ಅದಕ್ಕೋಸ್ಕರ ಅಷ್ಟೇ ನಾವು ಈ ಥರ ಎಲ್ಲ ಶಿರಪ್ ತೊಗೊಂಡು ಹೋಗ್ತಿರೋದು. ಅಲ್ಲೂ ಸಿಗುತ್ತೆ, ಆದರೂ ನಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಕೊಟ್ಟಿರೋ ಶಿರಪ್ಪೇ ನಮಗೆ ತುಂಬ ಬೆಟರ್ ಅನಿಸುತ್ತೆ. ಹಾಗಾಗಿ ಆ ಶಿರಪ್ನೆಲ್ಲ ನಾನು ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಏನು ನಾರ್ಮಲ್ ಒಂದು 2 ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಡೈಲಿ ಹಾಕ್ಕೊಳ್ಳೋಕ್ಕೆ ಅಪ್ಲೈ ಮಾಡೋಕ್ಕೆ ನಾನು ನಿವಿಯಾ ಕ್ರೀಮ್ ಮಾಯ್ಶ್ಚರೈಸರ್ ಹಚ್ಕೋತೀನಿ ಅಲ್ವಾ, ಅದು. ಎಲ್ಲಿಗಾರ ಹೋಗ್ಬೇಕಾದ್ರೆ ಫೌಂಡೇಶನ್ನು, ಆಮೇಲೆ ಪ್ರೈಮರು, ಕಾಂಪ್ಯಾಕ್ಟು ಅವನ್ನೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ನಾನು ಜಾಸ್ತಿ ಏನು ಲಿಪ್ಸ್ಟಿಕ್ ತೊಗೊಂಡಿಲ್ಲ, 2 ಶೇಡ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಲಿಪ್ ಬಾಮ್ ತೊಗೊಂಡಿದ್ದೀನಿ. ನನ್ನ ಲಿಪ್ಪು ತುಂಬ ಡ್ರೈ ಆಗೋದ್ರಿಂದ ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಲಿಪ್ ಬಾಮ್ ತೊಗೊಂಡಿದ್ದೀನಿ. ನಾರ್ಮಲ್ ಇನ್ನೇನು ಜಾಸ್ತಿ ತೊಗೊಂಡಿಲ್ಲ, ಎಲ್ಲ ನಮ್ಮ ಅಕ್ಕನ ಹತ್ರ ಇರುತ್ತೆ ಅಲ್ವಾ. ಹಾಗಾಗಿ ನನಗೆ ಕ್ರೀಮ್ ಏನೇನು ಬೇಕೋ ಅದನ್ನಷ್ಟೇ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಕ್ಲಿಪ್ಸ್ ತೊಗೊಂಡಿದ್ದೀನಿ ಡೈಲಿ ಯೂಸ್ ಮಾಡೋಕ್ಕೆ. ನಾನು ಇದೇ ಕ್ರೀಮ್ನೇ ಹಚ್ಚೋದು. ಅದಿದು ಹಿಮಾಲಯ ನ್ಯಾಚುರಲ್ ಗ್ಲೋ ಕೇಸರ್ ಕ್ರೀಮ್, ಇದೇ ನಾನು ಡೈಲಿ ಯೂಸ್ ಮಾಡೋದು. ಡೈಲಿ ಮೀನ್ಸ್ ಇಲ್ಲೇ ಎಲ್ಲಾರ ಮನೆ ಹತ್ರ ಎಲ್ಲಿಗಾರ ಹೋಗಬೇಕಾದ್ರೆ ಬರಬೇಕಾದ್ರೆ ಡೈಲಿ ನಾನು ಬಿಡ್ದಂಗೆ ಯೂಸ್ ಮಾಡೋದು ಅಂದರೆ ನಿವಿಯಾ ಕ್ರೀಮ್ ಒಂದೇ. ಇದೆಲ್ಲ ಎಲ್ಲಿಗಾರ ಹೋಗ್ಬೇಕಾದ್ರೆ ಹಚ್ತೀನಿ. ಇದು ಎವರ್ಗ್ರೀನ್ ಸಮಥಿಂಗ್ ಇದೊಂದು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ರಬ್ಬರ್, ಒಂದು ಲಿಪ್ ಲೈನರ್. ನಾನು ತುಂಬ ಸಿಂಪಲ್ಲಾಗೆಲ್ಲ ಸ್ವಲ್ಪನೇ ಇಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಎಲ್ಲ ತೊಗೊಂಡೋಗೋಕೆ ಆಗ್ತಿಲ್ಲ. ಆಲ್ರೆಡಿ 2 ಲಗೇಜ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಎಲ್ಲ ತುಂಬ ಕಮ್ಮಿನೇ ಇಟ್ಕೊಂಡಿದ್ದೀನಿ ನಾನೆಲ್ಲನೂ. ಇದನ್ನೆಲ್ಲ ಬಂದುಬಿಟ್ಟು ನಾನು ಮೇಕಪ್ ಬ್ಯಾಗಲ್ಲೇ ಇಟ್ಕೊಂಡಿದ್ದೀನಿ. ಸಾಕು ನನಗೆ ಸಿಂಪಲ್ಲಾಗೆ ಇಷ್ಟೇ. ಹಾಗಾಗಿ ನಾನು 10 ಡೇಸ್ಗೆಲ್ಲ ಏನು ಭಾಳ ಬೇಕಾಗಲ್ಲ. ನಾನು ಜಾಸ್ತಿ ಏನು ಮೇಕಪ್ ಮಾಡಲ್ಲ. ಇವೆಲ್ಲ ನಾನು ರೇರ್ ಅಪ್ಲೈ ಮಾಡೋದು. ನಾನು ಎನಿ ಟೈಮ್ ನಾನು ಮಾಯ್ಶ್ಚರೈಸರೇ ಹಚ್ಕೊಳ್ಳೋದಲ್ವ, ನನಗೆ ಸಾಕಾಗುತ್ತೆ ಇವೆಲ್ಲ. ನೋಡ್ತಾ ಇದ್ದೀರಲ್ವ, ಆಲ್ರೆಡಿ 2 ಲಗೇಜ್ ಆಗೋಗ್ಬಿಟ್ಟಿದೆ. ತುಂಬ ದೊಡ್ಡದು. ಮಕ್ಕಳನ್ನ ಕರ್ಕೊಂಡಿದ್ದೆಲ್ಲ ತೊಗೊಂಡೋಗೋದೇ ನಮಗೆ ತುಂಬ ಹೆವಿ ಅನಿಸುತ್ತೆ. ಜೆಸ್ಸಿಗೆ ಹಾಕೊಳ್ಳೋಕ್ಕಾಗಿರ್ಬೋದು, ಧನ್ಯಗೆ ಹಾಕೊಳ್ಳೋಕ್ಕಾಗಿರ್ಬೋದು, ನನಗೆ ಹಾಕೊಳ್ಳೋಕ್ಕಾಗಿರ್ಬೋದು. ಎಲ್ಲ ಔಟ್ಫಿಟ್ ಕೂಡ ಈಗಲಿಂದನೇ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ರೆ ಮತ್ತೆ ಅದನ್ನು ತೆಗಿಯೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಎಲ್ಲ ತುಂಬಿಟ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಡ್ನ ಫುಲ್ಲು ಗಲೀಜಾಗ್ಬಿಟ್ಟಿದೆ, ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಫುಲ್ ಇದನ್ನೇ ಪ್ಯಾಕಿಂಗ್ ಮಾಡ್ಕೊಳ್ಳೋದೇ ಆಗಿಬಿಟ್ಟಿದೆ. ಏನೇನು ನೆನಪು ಮಾಡ್ಕೊಳ್ಳೋದು ಒಬ್ಬಳಿಗೆ ತಲೆ ಓಡೋದೇ ಇಲ್ಲ. ಹಾಗಾಗಿ ಈಗೆಲ್ಲ ಪ್ಯಾಕಿಂಗ್ ಆಗಿದೆ. ಹಾಕ್ಕೊಳ್ಳೋ ಬಟ್ಟೆ ಮಾತ್ರ ಹೊರಗಡೆ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಎಲ್ಲ ತುಂಬ ಹೆವಿ ಅನ್ನಿಸ್ತು. ಹಾಗಾಗೆಲ್ಲ ಒಂದೊಂದು ನೋಡಿ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೀನಿ. ಇದಾಗಿರ್ಬೋದು, ಅದಾಗಿರ್ಬೋದು, ಅವ್ಯಾವೂ ತಗೊಂಡು ಹೋಗ್ತಾಯಿಲ್ಲ, ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಇಲ್ಲೇ ಬಿಟ್ಟಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್. ಬಾಯ್.